ಇನ್ನು ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಚಟ್ಟ ಕಟ್ಟಿರುವಂಥದ್ದು ಐನಾತಿ ಹೆಂಡತಿ. ಬೆಳಗಾವಿ ಜಿಲ್ಲೆಯ ಆನಗೋಳದ ಬಾಬಲೆ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ ಇದು ವೀಕ್ಷಕರೇ. ಆಯುರ್ವೇದ ಕಾಲೇಜಿನ ಥೆರಪಿಸ್ಟ್ ಅವಿನಾಶ್ ಹತ್ಯೆಯಾಗಿದೆ. ಪ್ರಿಯಕರನ ಜೊತೆ ಸೇರಿ ಕಟ್ಕೊಂಡಂತ ಗಂಡನಿಗೆ ಚಟ ಕಟ್ಟಿದ್ದಾಳೆ ಪತ್ನಿ. ಬೆಳಗಾವಿ ಜಿಲ್ಲೆಯ ಆನಗೋಳದ ಬಾಬಲೆ ಗಲ್ಲಿಯಲ್ಲಿ ನಡೆದಿರುವಂತಹ ಘಟನೆ. ಥೆರಪಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವಿನಾಶ್ ಅವರು ಆಯುರ್ವೇದ ಕಾಲೇಜಿನಲ್ಲಿ. ಪತ್ನಿಯಿಂದಲೇ ಹತ್ಯೆಯಾಗಿದೆ. ಪತ್ನಿ ಲಕ್ಷ್ಮೀ ಸೋಪಣ್ಣವರ ಮತ್ತು ಪ್ರಿಯಕರ ಕೈಲಾಶ್ ಇಬ್ರು ಸೇರ್ಕೊಂಡು ಅವಿನಾಶ್ ಅವರನ್ನ ಹತ್ಯೆ ಮಾಡಿರುವಂಥದ್ದು. ಕೂಲ್ ಡ್ರಿಂಕ್ಸ್ನಲ್ಲಿ ಗಂಡನಿಗೆ ನಿದ್ರೆ ಮಾತ್ರೆ ಕೊಟ್ಟು ಆತ ಕುಸಿದು ಬೀಳ್ತಾ ಇದ್ದಂತೆ ಸಿಲಿಂಡರ್ನಿಂದ ಅವಿನಾಶ್ ತಲೆಗೆ ಹೊಡೆದು ಹಲ್ಲೆ ಮಾಡಿರುವಂಥದ್ದು. ತಲೆ ಎದೆ ಭಾಗಕ್ಕೆ ಹೊಡೆದು ಅವಿನಾಶ್ನನ್ನ ಹತ್ಯೆ ಮಾಡಿರುವಂಥದ್ದು. ಇನ್ನು ಈ ಪ್ರಕರಣವನ್ನು ಭೇದಿಸಿದಂಥ ಪೊಲೀಸರು ಲಕ್ಷ್ಮಿ ಮತ್ತು ಪ್ರಿಯಕರ ಕೈಲಾಶ್ನನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಸಾಕ್ಷಿ ಅನ್ನುವ ಹಾಗೆ CCTV ಫುಟೇಜಸ್ ಅನ್ನು ಸಹ ಪೊಲೀಸರು ಕಲೆ ಹಾಕಿದ್ದಾರೆ. ಪತಿಯನ್ನ ಕೊಂದು ಸೂಸೈಡ್ ಅಂತ ಕಥೆ ಕಟ್ಟಿದ್ಲು ಮಾಯಾಂಗನೆ. ಅನುಮಾನಗೊಂಡು ಠಾಣೆಯ ಮೆಟ್ಟಿಲೇರಿರ್ತಕ್ಕಂಥದ್ದು ಮೃತನ ತಾಯಿ ಕಮಲಾ ಅವರು. ಹೀಗಾಗಿ ಪೊಲೀಸರು ಈ ಪ್ರಕರಣದ ಬೆನ್ನಹತ್ತಾರೆ. ಅನುಮಾನಗೊಂಡು ಪತಿ ಲಕ್ಷ್ಮಿ ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸ್ತಾರೆ. ಆಗ ಆಕೆ ನನಗೇನು ಗೊತ್ತಿಲ್ಲ ಅಂತ ಹೇಳಿ ನಾಟಕ ಮಾಡಿದ್ಲಂತೆ. ಆದರೆ ಫೈನಲಿ ಅನೈತಿಕ ಸಂಬಂಧದ ಹಿನ್ನೆಲೆಯಲ್ಲಿ ಈ ಒಂದು ಹತ್ಯೆ ನಡೆದಿದೆ ಅನ್ನುವಂಥ ಸತ್ಯವನ್ನ ಪೊಲೀಸರು ಹೊರಗೆಡುತ್ತಾರೆ. 2 ವರ್ಷಗಳಿಂದ ಕೈಲಾಶ್ ಜೊತೆಗೆ ಲಕ್ಷ್ಮಿಗೆ ಅನೈತಿಕ ಸಂಬಂಧ ಇತ್ತಂತೆ. ಮೊಬೈಲ್ ಅಂಗಡಿ ಮಾಲೀಕನ ಜೊತೆ ಕೈಲಾಶ್ ಅನ್ನೋನ ಜೊತೆಗೆ ಲಕ್ಷ್ಮಿ ಅನೈತಿಕ ಸಂಬಂಧವನ್ನು ಹೊಂದಿದ್ಲು. ಫೋನ್ ರೀಚಾರ್ಜ್ ಮಾಡಲು ಆಗಾಗ ಅಂಗಡಿಗೆ ಹೋಗ್ತಿದ್ಲು. ಆಗ ಇವರ ಸ್ನೇಹ ಶುರುವಾಗಿ ಅದು ಪ್ರೀತಿಗೆ ತಿರುಗಿ ಅನೈತಿಕ ಸಂಬಂಧವಾಗಿ ಬದಲಾಗಿ ಕಟ್ಕೊಂಡಂಥ ಗಂಡನಿಗೆ ಮುಹೂರ್ತ ಬಿಡುವ ತನಕ ಬಂದು ನಿಂತ್ಕೊಳ್ಳುತ್ತೆ. ಅವಿನಾಶ್ ಇಲ್ಲದ ವೇಳೆ ಆಗಾಗ ಈ ಕೈಲಾಶ್ ಮನೆಗೆ ಬಂದು ಹೋಗ್ತಿದ್ದಂತೆ. ಇನ್ನು ಈ ವಿಷಯ ಅವಿನಾಶ್ಗೆ ಗೊತ್ತಾಗುತ್ತೆ, ಈ ರೀತಿಯಾಗಿ ತನ್ನ ಪತ್ನಿ ದಾರಿ ತಪ್ಪಿದ್ದಾಳೆ ಅಂತ. ಆಗ ಹೆಂಡತಿಗೆ ವಾರ್ನ್ ಮಾಡಿರ್ತಾನೆ ಅವಿನಾಶ್. ಈ ಹಿನ್ನೆಲೆಯಲ್ಲಿ ಈತನಿಗೆಲ್ಲ ಗೊತ್ತಾಗ್ಬಿಟ್ಟಿದೆ, ಹೇಗೂ ಈತನನ್ನು ಜೀವಂತವಾಗಿ ಉಳಿಸೋದು ಬೇಡ ಅಂತ ಪತ್ನಿ ಲಕ್ಷ್ಮಿ ಮತ್ತು ಕೈಲಾಶ್ ಇಬ್ಬರು ಪ್ಲಾನ್ ಮಾಡಿ ಆತನಿಗೆ ಮುಹೂರ್ತ ಇಟ್ಟಿರೋದು. ಮಾರ್ಚ್ 6ರಂದು ಸಂಜೆ 4 ಗಂಟೆಗೆ ಮನೆಯಿಂದ ಕ್ಲಿನಿಕ್ಗೆ ಹೋಗ್ತಾರೆ ಅವಿನಾಶ್ ಅವರು. ಥೆರಪಿ ಮಾಡಿಸಿಕೊಳ್ಳಲು ಅವಿನಾಶ್ ಕ್ಲಿನಿಕ್ಗೆ ಈ ಲವ್ವರ್ ಕೈಲಾಶ್ ಬರ್ತಾನೆ. ಅವಿನಾಶ್ ಮತ್ತು ಕೈಲಾಶ್ ಕ್ಲಿನಿಕ್ಗೆ ಹೋಗುವ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಹೋಗುವಾಗ 2 ತಂಪು ಪಾನೀಯದಲ್ಲಿ ನಿದ್ರೆ ಮಾತ್ರೆಯನ್ನ ಕೈಲಾಶ್ ಬೆರೆಸಿರ್ತಾನೆ. ಮಸಾಜ್ಗೂ ಮುನ್ನ ಅವಿನಾಶ್ಗೆ ತಂಪು ಪಾನೀಯವನ್ನು ಕುಡಿಯುವಂತೆ ಕೈಲಾಶ್ ಹೇಳಿರ್ತಾನೆ. ಕೈಲಾಶ್ ಕೊಟ್ಟಂತ ತಂಪು ಪಾನೀಯವನ್ನು ಕುಡಿತಾ ಇದ್ದಂತೆ ಅವಿನಾಶ್ ಕುಸಿದು ಬೀಳ್ತಾರೆ ಪ್ರಜ್ಞೆ ಕಳ್ಕೊಂಡು. ಆಗ ಅಲ್ಲೇ ಇದ್ದಂಥ ಸಿಲಿಂಡರನ್ನು ಎತ್ತಿ ತಲೆ ಮತ್ತು ಎದೆ ಭಾಗಕ್ಕೆ ಕೈಲಾಶ್ ಹೊಡಿತಾನೆ. ನಿನ್ನ ಗಂಡ ಸತ್ತೋಗಿದ್ದಾನೆ, ನಾವು ಅನ್ಕೊಂಡಿದ್ದಂಥ ಕೆಲಸ ಆಗಿದೆ ಅಂತ ಹೇಳಿ ಲಕ್ಷ್ಮಿಗೆ ಕೈಲಾಶ್ ವಿಡಿಯೋ ಕಾಲ್ ಬೇರೆ ಮಾಡ್ತಾನೆ. ಆಗ ಲಕ್ಷ್ಮಿ ಇಲ್ಲ ಅವನಿನ್ನೂ ಸತ್ತಿಲ್ಲ, ಬದುಕಿದಾನೆ ಅಂತ ಹೇಳಿರ್ತಾಳಂತೆ. ನೋಡಿ ಹೆಂಗಿದೆ ಕತೆ. ಸ್ವಲ್ಪ ಹೊತ್ತು ಅವಿನಾಶ್ ಮೂಗನ್ನ ಬಿಗಿ ಹಿಡಿ, ಉಸಿರು ನಿಲ್ಲೋವರೆಗೂ ಬಿಡಬೇಡ ಅಂತ ಲಕ್ಷ್ಮಿ ಹೇಳಿರ್ತಾಳೆ ಕೈಲಾಶ್ಗೆ. ಬಳಿಕ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಕಥೆ ಕಟ್ಟು, ಅಲ್ಲಿ ಗೋಳಾಡು ನೀನು ಅಂತ ನಾಟಕ ಮಾಡಿರ್ತಕ್ಕಂಥದ್ದು. ಫೈನಲಿ ಇದೀಗ ಇಬ್ಬರನ್ನೂ ಅರೆಸ್ಟ್ ಮಾಡಿ ಪೊಲೀಸರು ಹಿಂಡಲಗ ಜೈಲಿಗೆ ಕಳಿಸ್ಕೊಟ್ಟಿದ್ದಾರೆ. ನೋಡಿ ಹೆಂಗಿದೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಾಟೀಲ್. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಮಂಜುನಾಥ್, ಪ್ರಿಯಕರನಿಗೋಸ್ಕರ ಕಟ್ಕೊಂಡಂತಹ ಗಂಡನಿಗೆ ಮುಹೂರ್ತ ಇಟ್ಟಿರ್ತಕ್ಕಂಥದ್ದು ಈಕೆ ಲಕ್ಷ್ಮಿ ಅಂತ. ಪ್ರಕರಣ ಯಾವ ರೀತಿಗೆ ಪೊಲೀಸರು ಭೇದಿಸಿದ್ರು, ಯಾವಾಗ ನಡೆದಿತ್ತು ಈ ಘಟನೆ ಅಂತ? ಹೌದು ಸರ್, ಶಿವಶಂಕರ್, ಮಾರ್ಚ್ 6ನೇ ತಾರೀಕು ಸಂಜೆ 4 ಗಂಟೆಗೆ ಈ ಮನೆಯಿಂದ ಏನು ಅವಿನಾಶ್ ತನ್ನ ಥೆರಪಿ ಒಂದು ಕೇಳಿ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇರ್ತಾನೆ. ಅವಿನಾಶ್ ಅವನ ಕೈಲಾಸನ ಕ್ಲಿನಿಕ್ಗೆ ಹೋದಾಗ ಅಲ್ಲಿ ಅವ್ರಿಗೆ ಮೊದಲೇ ಲಕ್ಷ್ಮಿ ಮತ್ತು ಏನು ಕೈಲಾಶ್ ಇರ್ತಾರೆ ಅವ್ರ ಮಧ್ಯೆ ಅನೈತಿಕ ಸಂಬಂಧ ಇರುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ಏನು ಮಾರ್ಚ್ ಕಳೆದ 2 ತಿಂಗಳಿಂದ ಹಾಕಿ ಕೊಡ್ತಂತ ಲಕ್ಷ್ಮಿ ಏನ್ ಮಾಡ್ತಾಳೆ, ತನ್ನ ಪ್ರಿಯಕರನ ಜೊತೆ ಕೂಡಿ ಕಟ್ಕೊಂಡಂತ ಗಂಡನನ್ನೇ ಒಂದು ಸಿಲಿಂಡರ್ ಒಂದು ಮೊದಲೇ ಮಾತ್ರೆ ಇದೆ, ಒಂದು ನಿದ್ದೆ ಮಾತ್ರೆಯನ್ನ
ಒಂದು ತಂಪು ಪಾನೀಯದಲ್ಲಿ ಹಾಗೆ ಕೊಡ್ತಾರೆ. ತಂಪು ಪಾನೀಯ ಹಾಗೆ ಕೊಟ್ಟ ತದನಂತರ ಏನು ಗಂಡ ಸಾವನ್ನಪ್ತಾನೆ, ಅವನು ಪ್ರಜ್ಞೆ ತಪ್ಪಿ ಬೀಳ್ತಾನೆ. ಪ್ರಜ್ಞೆ ತಪ್ಪಿದ ತದನಂತರ ಅವನ ಮೇಲೆ ಒಂದು ಸಿಲಿಂಡರ್ ಅನ್ನು ತೆಗೆದುಕೊಂಡು ಅವನ ಎದೆ ಮತ್ತು ತಲೆಗೆ ಹೊಡಿತಾರೆ. ಹೊಡೆದ ತದನಂತರ ಅವನು ಸಾವಲ್ಲ. ಅವಾಗ ವಿಡಿಯೋ ಕಾಲ್ ಮುಖಾಂತರ ಏನು ಈ ಪ್ರಯುಕ್ತ ಹೇಳ್ತಾನೆ, ಲಕ್ಷ್ಮಿಗೆ ಫೋನ್ ಕರೆ ಮಾಡ್ತಾನೆ. ಕರೆ ಮಾಡಿದ ತದನಂತರ ಮೂಗು ಮುಚ್ಚಿ ಅವನಿಗೆ ಅವನನ್ನು ಕೊಲೆ ಮಾಡುವಂತೇಳಿ ಅವಳು ಆಜ್ಞೆ ಮಾಡ್ತಾಳೆ. ಆಕೆಗೆ ಆಜ್ಞೆಯನ್ನು ಸ್ವೀಕರಿಸಿದಂತ ಏನು ಪ್ರೇಯಕರ ಹೇಳ್ತಾನೆ, ಅವನನ್ನು ಕೊಲೆ ಮಾಡಿ ಅವ್ರು ಪರಾರಿ ಆಗ್ತಾರೆ. ಪರಾರಿ ಆಗುವ ದೃಶ್ಯ CCTVಯಲ್ಲಿ ಒಂದು ಸೆರೆ ಆಗತ್ತೆ. ಸೆರೆ ಆದ ತದನಂತರ ಗೊತ್ತಾಗತ್ತೆ ಪೊಲೀಸರ ಏನವನು ಒಂದು ಗಂಡ ಇರ್ತಾನೆ, ಲಕ್ಷ್ಮಿಯ ಗಂಡ ಇರ್ತಾನೆ. ಆ ಗಂಡನ ತಾಯಿ ಏನಿರ್ತಾಳೆ ಕಮಲಾ ಅಂತ ಹೇಳಿ, ಆ ಕಮಲಾ ಬೆಳಗಾವಿಯ ಏನು ತಿಲಕವಾಡಿ ಪೊಲೀಸ್ ಠಾಣೆಗೆ ಇದು ಅನುಮಾನಾಸ್ಪದ ಒಂದು ಸಾವಾಗಿದೆ, ನನ್ನ ಮಗನನ್ನ ಕೊಲೆ ಮಾಡಲಾಗಿದೆ, ಇವನು ಅದು ನಾರ್ಮಲ್ ಸಾವಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಇದೇ ಒಂದು ವಿಷಯವನ್ನ ಇಟ್ಕೊಂಡಂತ ಪೊಲೀಸರು ಬೆಳಗಾವಿಯ ಏನು ತಿಲಕವಾಡಿ ಪೊಲೀಸರು ಮತ್ತು ಇನ್ಸ್ಪೆಕ್ಟರ್ ಅಂತ ಪರಶುರಾಮ್ ಪೂಜಾರ್ ಅವರು ಒಂದು ಇನ್ವೆಸ್ಟಿಗೇಷನ್ ನಡೆಯುತ್ತಾರೆ. ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಲಕ್ಷ್ಮಿಗೆ ಅವಳ ತಮ್ಮ ಪೊಲೀಸ್ ಭಾಷೆಯಲ್ಲಿ ಹೇಳಿದ ತದನಂತರ ಆ ಲಕ್ಷ್ಮಿ ಒಂದು ಬಾಯಿ ಬಿಡ್ತಾಳೆ, ಹೌದು ನನ್ನ ಗಂಡನ ಕೊಂದಿದ್ದು ನಾನು ಮತ್ತು ನನ್ನ ಪ್ರೇಯಕರ ಅಂತೇಳಿ. ಅದಾದ ನಂತರ ಪೊಲೀಸರು ಇಬ್ಬರನ್ನು ಆರೋಪಿಗಳನ್ನು ಹಿಡಿದು ಈಗಾಗ ಬೆಳಗಾವಿ ಹಿಂಡಲ್ಗ ಜೈಲಿಗೆ ರವಾನೆ ಮಾಡಿದ್ದಾರೆ. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪಪ್ಪ ಬಾ ಅಂತನ ನಾನು ಆಲ್ರೆಡಿ ಬಂದಿರಿ ಅಷ್ಟ ಗೊತ್ತ್ರಿ ನನಗ. ಆಮೇಲೆ ನಾನಲ್ರಿ ಸಿವಿಲ್ದಾಗ ದವಾಖಾನೆದಾಗ ತಲಿ ಪೆಟ್ಟದ್ರ 3-4 ಪೆಟ್ ಹತ್ತಿತ್ರಿ ತಲಿಗೆ. ಎತ್ತರ್ಲಿ ಹೊಡೆದಾರ ಗೊತ್ತಿಲ್ಲ, ಖರೆ 3 ಕಡೆ ಪೆಟ್ ಹತ್ತಿತ್ರಿ. ಪೂರ್ಣ ಇಷ್ಟು ದೊಡ್ಡ ಗಾಯ ಆಗೈತ್ರಿ. 2 ಮಕ್ಕಳ್ರಿ, ಒಂದ್ 11 ವರ್ಷದ್ದು, ಒಂದ್ 4 ವರ್ಷದ್ದು. ಯಾರ್ರಿ ಹುಡುಗರಿ ಆಯುರ್ವೇದಿಕ್ ಕಾಲೇಜ್ದಾಗ ಮಸಾಜ್ ಮಾಡ್ತಾ ಇದ್ರಿ. ಚೆನ್ನಾಗಿದ್ರಿ, ಎಷ್ಟ್ ದಿವ್ಸ ಚೆನ್ನಾಗ ಇದ್ಲು. ಈಗ ಒಂದ್ 6 ತಿಂಗಳಾಗಿ ಆಕಿಗೆ ಏನಾಯ್ತು ಗೊತ್ತಿಲ್ಲ. ನಾವು ಫೋನ್ ಹಚ್ಚಿದ್ರೆ ನಮ್ದು ಜಗಳ ಆಡ್ತಿದ್ಲು. ಚೆನ್ನಾಗೇ ಇದ್ರಿ, ನಾವ್ ಅದು ಮಗಳಕ್ಕಿಂತ ಹೆಚ್ಚು ನೋಡ್ತಾ ಇದ್ವಿ ಆಕಿಗೆ. ಈಗೀಗ 6 ತಿಂಗಳಾಯ್ತು. ಈಗ ನಮ್ ಜೋಡಿ ಫೋನ್ ಹಚ್ಚಿರು ಪ್ರಾಬ್ಲಮ್ ಆಗ್ತಿದ್ಲು. ಅವ್ರೆಲ್ಲಾ ಹೇಳ್ತಿ, ನಿಮ್ ಅಕ್ಕಂಗರಿಗೆ ಹೇಳ್ತಿ ಮಾಡ್ತಿ ಅಂತ ಇದ್ಲು. ಖರೆ ನಾವ್ ಹಂಗ ಮಾತಾಡ್ಕೊಂತ ಇದ್ದು ರೀ ಸರ್. ಈಕಿ ಹೇಳ್ತಿದ್ಲು ನಮ್ಗ ಹಿಂಗಾಗಿತ್ವಾ, ನಮ್ ಮನ್ಯಾಗ ಹಿಂಗ್ ಜಗಳ ಆಗೈತ ಅಂತ ಹೇಳ್ತಿದ್ಲು. ಖರೆ ನಾವ್ ಏನ್ ಮಾತಾಡಕ್ ಬರ್ಲಿಲ್ರಿ. ನಾವ್ ಬಂದ್ ಹೇಳಾಕು ಆಗ್ಲಿಲ್ರಿ. ಇಲ್ಲ ರೀ ಸರ್, ಹಿಂಗ ಮಾಡ್ಯಾಳ ಆಕಿ, ಹಿಂಗ ಮತ್ತೊಬ್ರ ಹಿಂಬಾಲ ಅಫೇರ್ ಐತಂತೂ ನಮ್ಗ್ ಗೊತ್ತಿರ್ಲಿಲ್ಲ. ತಾನಾಗೆ ಹೋಗ್ ಬಂದಿದ್